ನೀವು ಯಾವುದೇ ಕಾರಣಕ್ಕೂ ಕಾನೂನು ಪ್ರಕಾರ ಅಂತ ಹೇಳುವುದಾದ್ರೆ ಯಾವುದೇ ಕಾರಣಕ್ಕೂ ನೀವು ವಿದ್ಯುತ್ ಬಿಲ್ಲು ಕಟ್ಟದೇ ಇದ್ದಲ್ಲಿ ನಿಮ್ಮ ವಿದ್ಯುತ್ ಸಂಪರ್ಕವನ್ನು ಅವರು ಕಡಿತ ಮಾಡುವಾಗಿಲ್ಲ. ನೀವು ಬಿಲ್ ಕಟ್ಟಲಿಲ್ಲ ಅಂತ ಹೇಳಿದ ಕೂಡಲೇ ಅವರು ಫೀಸ್ ಎತ್ಕೊಂಡು ಹೋಗ್ತಾರಲ್ಲ, ಕಾನೂನು ಪ್ರಕಾರ ತಪ್ಪದು. ಹಾ, ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಮಾಡಿಸಬಹುದು. ತುಂಬಾ ಕಡೆಗಳಲ್ಲಿ ಈಗ 2 ತಿಂಗಳು ಕಟ್ಟಲಿಲ್ಲ 3 ತಿಂಗಳು ಕಟ್ಟಲಿಲ್ಲ ಅಂತ ಹೇಳಿ ಫೀಸ್ ತಗೊಂಡು ಹೋಗ್ತಾರೆ. ಫೀಸ್ ತಗೊಂಡು ಹೋಗುದೇ ತಪ್ಪು. ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದು ಮೂಲಭೂತ ಅವಶ್ಯಕತೆಗಳು. ನೀವು ಕರೆಂಟು, ನೀರು ಇದನ್ನು ನೀವು ತಡೆ ಹಿಡಿಯುವಾಗಿಲ್ಲ ಯಾವುದೇ ಅಧಿಕಾರಿಗಳು. ಒಂದು ಮನೆಗೆ ನೀರು ಕನೆಕ್ಷನ್ ಇದೆ ಅಂತ ಹೇಳಿದ್ರೆ ನೀವು ನೀರಿನ ಬಿಲ್ ಕಟ್ಟಲಿಲ್ಲ ಅಂತ ಹೇಳಿ ಮಹಾನಗರ ಪಾಲಿಕೆ ಬರೆದು ನೀರಿನ ಕನೆಕ್ಷನ್ ಅನ್ನು ಕಟ್ ಮಾಡುವಾಗಿಲ್ಲ. ಅದು ಕಾನೂನು ಪ್ರಕಾರ ಅಪರಾಧ. ಕಾನೂನು ಪ್ರಕಾರ ಅಪರಾಧ. ನಾವು ಯಾರು ಅದನ್ನು ಕೇಳಲಿಲ್ಲ, ಬಿಲ್ ಕಟ್ಟಲಿಲ್ಲ, ಅವ್ರು ಇದು ಫೀಸ್ ತಗೊಂಡು ಹೋದ ಕೂಡಲೇ ನಾವು ಯಾರಾದ್ರೂ ಸಾಲ ಮೂಲ ಏನೋ ಮಾಡಿಕೊಂಡು ಹೋಗಿ ದುಡ್ಡು ಕಟ್ಟಿಕೊಂಡು ಫೀಸ್ ಇಟ್ಕೊಂಡು ಬಂದು ಪುನಃ ಗ್ರಾಮದಲ್ಲಿ ಇರುದಿಲ್ಲ, ಅದಕ್ಕೆ ಏನು ಸ್ಟೇಷನ್ ಇರ್ತದೆ ಅಲ್ಲಿ ಹೋಗಿ ಕಟ್ಕೊಂಡು ಬರ್ಬೇಕು. ಇದು ಯಾಕಂತ ಹೇಳಿದ್ರೆ ಸಾರ್ವಜನಿಕರಿಗೂ ಸಹ ನಮ್ಮ ಹಕ್ಕುಗಳು ಗೊತ್ತಿರಬೇಕು. ಅದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಸಾರ್ವಜನಿಕರಿಗೆ ಅವರ ಹಕ್ಕುಗಳ ಬಗ್ಗೆ ಮಾಹಿತಿ ಇಲ್ಲ. ನಾವು ಏನು ಮಾಡಿದ್ರು ಸರ್ಕಾರಿ ಅಧಿಕಾರಿಗಳು ನಾವು ನಮ್ಮ ಹತ್ರ ಯಾರು ಮಾತಾಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಬೇರೆ ಒಂದು ಅಸ್ತ್ರ ಇದೆ ಅವರ ಹತ್ರ. ಸರ್ಕಾರಿ ಅಧಿಕಾರಿಯವರು ಅವರ ಕರ್ತವ್ಯಕ್ಕೆ ಅಡ್ಡಿ ಮಾಡುವುದು ಕಾನೂನು ಪ್ರಕಾರ ಅಪರಾಧ. ಈಗ ಸೆಕ್ಷನ್ ಚೇಂಜ್ ಆಗಿದೆ. ಮೊದಲನೇದೇ 353 IPC ಅಲ್ಲಿ ಅವರೊಂದು ಕಂಪ್ಲೇಂಟ್ ಕೊಟ್ರೆ ಕೇಸ್ ರಿಜಿಸ್ಟರ್ ಮಾಡಬೇಕು ಪೊಲೀಸ್ನವರು. ಸಹಜವಾಗಿ ನಿಮ್ಮ ಮೇಲೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಪಡಿಸಿದಂತ ಒಂದು ಕೇಸು ಬಿತ್ತು. ನಾನ್ ಬೈಲಬಲ್ ಅಫೆನ್ಸ್. ಕೋರ್ಟಿಗೆ ಹೋಗಿ ಜಾಮೀನು ತಗೊಳ್ಬೇಕು. ಇದು ಒಂದು ಅವರಲ್ಲಿರುವಂತ ಒಂದು ಅಸ್ತ್ರ. ಆ ಅಸ್ತ್ರದಕ್ಕೆ ಹೆದರಿ ಜನರು ಅವರ ಮೇಲೆ ಎಗರಾಡುವುದಿಲ್ಲ. ಅದು ಅವರಿಗೆ ಸಹ ಗೊತ್ತಿದೆ. ಅದಕ್ಕಾಗಿ ಅವರ ನಿರ್ಲಕ್ಷ್ಯ ವಹಿಸುವುದು ಜನರಿಗೆ ತೊಂದರೆಯನ್ನು ಉಂಟು ಮಾಡುವುದು.